ಎಸ್ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಈ ಕೆಳಗಿನ ಪದಗಳಲ್ಲಿ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ? ಕೂರ್ ಸಹಜ ಧಾತು ಅಂತ ಕೊಟ್ಟಿದ್ದಾರೆ. ಅಸಿಯಡ್ ಪ್ರಕೃತಿ ಸ್ಥಿತಿ, ಮಗು ಪುಲ್ಲಿಂಗ, ನೋಡಲ್ ನಿಷೇಧಾರ್ಥಕ ಕ್ರಿಯಾಪದ. ಸೊ ನೋಡಿ ಇಲ್ಲಿ ಫಸ್ಟ್ ಆಪ್ಷನ್ ತಗೊಳ್ತಾ ಹೋದಾಗ ಸ್ನೇಹಿತರೆ ಮಗು ಅಂತಕ್ಕಂಥದ್ದು ಏನಿದೆಯೋ ಇದನ್ನು ನಪಂಸಕಲಿಂಗಕ್ಕೆ ತಗೊಳ್ತೀವಿ. ನಮಗೆ ಗೊತ್ತಿರ್ತಕ್ಕಂಥ ಆನ್ಸರ್ ಈಸಿಯಾಗಿ ನಪಂಸಕಲಿಂಗಕ್ಕೆ ನಾವು ತಗೊಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಸಿ ಅಂತಕ್ಕಂಥದ್ದು ತಪ್ಪಾಗುತ್ತೆ ಸ್ನೇಹಿತರೆ. ಸೊ ಸಿ ತಪ್ಪ ಅಂತ ಹೇಳಿದಾಗ 3ನೇ ಆಪ್ಷನ್ ತಪ್ಪಾಗುತ್ತೆ, 4ನೇ ಆಪ್ಷನ್ ತಪ್ಪಾಗುತ್ತೆ. ಹೌದಾ? ಸೊ ಇನ್ನು ಉಳಿದಿರ್ತಕ್ಕಂಥದ್ದಲ್ಲಿ ಡಿ ಪಕ್ಕ ನೋಡಲ್ ನಿಷೇಧಾರ್ಥಕ ಕ್ರಿಯಾಪದ ಇದೊಂದು ಆಯ್ಕೆನ ತಗೊಳ್ತೀವಿ. ಇನ್ನು ಇವೆರಡರಲ್ಲಿ ನೋಡ್ತಾ ಹೋದಾಗ ನಾವು ಕೂರ್ ಅಂತಕ್ಕಂಥದ್ದು ಸಹಜ ಧಾತು ಆಗುತ್ತೆ. ಅಸಿಯರ್ ಅಂತಕ್ಕಂಥದ್ದು ಪ್ರಕೃತಿ ಸ್ಥಿತಿ ಅಂತಕ್ಕಂಥ ತಪ್ಪು. ಕೂರ್ ಅಂತಕ್ಕಂಥದ್ದು ಸಹಜ ಧಾತು, ಇದೊಂದು ಮೂಲ ಧಾತು ಆಗಿರುತ್ತೆ ಕೂರ್ ಅಂತಕ್ಕಂಥದ್ದು. ಸೊ ನೋಡಿ ಸಾಧಿತ ಧಾತು ಅಂತ ಹೇಳಿದಾಗ ನಾವು ಅಲ್ಲಿ ಇಸು ಪ್ರತ್ಯಯವನ್ನ ಸೇರಿಸ್ತೀವಿ. ಹೌದಾ? ಸೊ ಇಲ್ಲಿ ಯಾವುದೋ ಒಂದು ಇಸು ಅಂತಕ್ಕಂಥ ಒಂದು ಪ್ರತ್ಯಯ ಇಲ್ಲ. ಈ ಕೂರ್ ಅಂತಕ್ಕಂಥದ್ದು ಮೂಲ ಧಾತು ಆಗಿರುತ್ತೆ. ಕೂರ್ನ ನಾವು ಕೂರ್ ಪ್ಲಸ್ ಅ ಅಂತ ಹೇಳ್ತೀವಿ. ಇಲ್ಲಿ ಇಸು ಅಂತಕ್ಕಂಥ ಒಂದು ಪ್ರತ್ಯಯ ಬರೋದಿಲ್ಲ ಸ್ನೇಹಿತರೆ. ಸೊ ಕೂರ್ ಅಂತಕ್ಕಂಥ ಅರ್ಥ ತಗೊಳ್ತಾ ಹೋದ್ರೆ ತೀಕ್ಷ್ಣತೆ ಅಂತ ಬರುತ್ತೆ. ತೀಕ್ಷ್ಣತೆ ಅಥವಾ ಸೂಕ್ಷ್ಮತೆ, ಓಕೆ, ಅಥವಾ ಪ್ರೀತಿ. ಸೊ ಈ ಅರ್ಥದಲ್ಲಿ ತಗೊಳ್ತಾ ಹೋಗುತ್ತೆ. ಕೂರ್ ಅನ್ನೋ ಪದದ ಅರ್ಥ ನೋಡ್ತಾ ಹೋದಾಗ ಇದು ಇಸು ಅಂತಕ್ಕಂಥ ಒಂದು ಪ್ರತ್ಯಯನ ಹೊಂದಿಲ್ಲ. ಇದನ್ನು ನಾವು ಮೂಲ ಧಾತು ಅಥವಾ ಸಹಜ ಧಾತು ಅಂತ ಕರಿತೀವಿ. ಸೊ ಇಲ್ಲಿ ಕು ಸಹಜ ಧಾತು ಆಗುತ್ತೆ, ನೋಡಲ್ ನಿಷೇಧಾತ್ಮಕ ಕ್ರಿಯಾಪದ ಆಗುತ್ತೆ. ಹಾಗಾಗಿ ಆನ್ಸರ್ ತಗೊಳ್ತಾ ಹೋದ್ರೆ ಆಪ್ಷನ್ ಎ ಅಂಡ್ ಡಿ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ತಾನು ಕೊಡಗ ಪರರನ್ನು ಅಣಕಿಸಿತ್ತು. ಈ ವಾಕ್ಯದಲ್ಲಿ ಅಡಿಗೆರೆ ಹೇಳಿದ ಪದದ ವ್ಯಾಕರಣ ವಿಶೇಷವನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆ ಅಂತೂ ತುಂಬಾ ಸಲ ಎಷ್ಟೊಂದು ಎಕ್ಸಾಮ್ಸ್ಗಳೆಲ್ಲ ಕೇಳಿದ್ದಾರೆ ಸ್ನೇಹಿತರೆ. ತಾನು ಮತ್ತೆ ತಾವು ಅಂತಕ್ಕಂಥ ಒಂದು ಆತ್ಮಾರ್ಥಕ ಸರ್ವನಾಮಕ್ಕೆ ಬರುತ್ತೆ. ತಾನು ಮತ್ತೆ ತಾವು. ಓಕೆ, ಸೊ ಇವೆರಡು ಆತ್ಮಾರ್ಥಕ ಸರ್ವನಾಮಕ್ಕೆ ಬರ್ತಾ ಹೋಗುತ್ತೆ. ಇನ್ನು ಪ್ರಥಮ ಪುರುಷ ಸರ್ವನಾಮ, ಮಧ್ಯಮ ಮತ್ತೆ ಉತ್ತಮ ಅಂತ ಹೇಳಿದಾಗ ಉತ್ತಮ ಅಂತಕ್ಕಂಥದ್ದು ಏನಿದೆ ಇದಕ್ಕೆ ನಾನು ನಾವು ಅಂತಕ್ಕಂಥದ್ದು ಬರುತ್ತೆ. ನಾನು ನಾವು. ಅಂಡ್ ಎಸ್ ಮಧ್ಯಮ ಅಂತ ಹೇಳಿದಾಗ ನೀನು ನೀವು. ನೆಕ್ಸ್ಟ್ ಪ್ರಥಮ ಅಂತ ಹೇಳಿದಾಗ ಮೂರನೇವ್ರಿಗೆ ಹೇಳ್ತೀವಿ ಅವನು ಅವಳು ಇವನು ಇವಳು ಅದು ಅವು ಅದು ಇದು. ಸೊ ಈ ರೀತಿ ನಾವು ಪ್ರಥಮ ಪುರುಷ ಸರ್ವನಾಮಕ್ಕೆ ಹೇಳ್ತೀವಿ. ಬಟ್ ಇಲ್ಲಿ ಪ್ರಥಮ ಪುರುಷ ಸರ್ವನಾಮದಲ್ಲಿ ಅವನು ಅವಳು ಈ ರೀತಿ ಎಲ್ಲ ಬರುತ್ತೆ. ಸೊ ಅವಾಗಿರ್ಬೇಕಾದ್ರೆ ಏನಾಗುತ್ತೆ ಅವನು ಅವಳು ಇಲ್ಲಿ ಲಿಂಗ ಬರುತ್ತೆ ಸ್ನೇಹಿತರೆ. ಸೊ ಅವಳು ಅಂತಕ್ಕಂಥದ್ದು ಸ್ತ್ರೀಲಿಂಗ ಬರುತ್ತೆ, ಅವನು ಅಂತಕ್ಕಂಥ ಪುಲ್ಲಿಂಗ ಬರುತ್ತೆ. ಬಟ್ ಮಧ್ಯಮ ಮತ್ತೆ ಉತ್ತಮ ಪುರುಷದಲ್ಲಿ ಏನಾಗುತ್ತೆ ನೀನು ನೀವು ನಾನು ನಾವು ಅಂತಕ್ಕಂಥದ್ರಲ್ಲಿ ಯಾವುದೇ ಒಂದು ಲಿಂಗ ಕಂಡು ಬರೋದಿಲ್ಲ. ಲಿಂಗ ಭೇದ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನೋಡಿ ಇದಕ್ಕೆ ಸಂಬಂಧಪಟ್ಟ ನೋಡ್ತಾ ನೋಡಿ ಇಲ್ಲಿ ಉತ್ತಮ ಪುರುಷಕ್ಕೆ ನಾನು ನಾವು, ಮಧ್ಯಮ ಪುರುಷ ನೀನು ನೀವು, ಪ್ರಥಮ ಪುರುಷ ಅಂತ ಹೇಳಿದಾಗ ಅವನು ಅವರು ಅವಳು ಅವರು ಇವನು ಇವರು ಇವಳು ಇವರು ಅದು ಅವು ಅಥವಾ ಇದು ಇವು. ಸೊ ಇದು ಬರ್ತಾ ಹೋಗುತ್ತೆ. ನೋಡಿ ಇಲ್ಲಿ ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷ ಸರ್ವನಾಮಗಳಲ್ಲಿ ಯಾವುದೇ ಒಂದು ಲಿಂಗ ಭೇದ ಅಂತಕ್ಕಂಥದ್ದು ಕಂಡು ಬರೋದಿಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಈ ಒಂದು ಲಿಂಗ ಭೇದ ಅಂತಕ್ಕಂಥದ್ದು ಇರೋದಿಲ್ಲ. ಇನ್ನು ಪ್ರಥಮ ಪುರುಷ ಮಾತ್ರ ನೋಡ್ತಾ ಹೋದಾಗ ಲಿಂಗ ಭೇದ ಕಂಡು ಬರುತ್ತೆ. ನೋಡ್ತೀವಿ ಇಲ್ಲಿ ಇವನು ಆಗಿರ್ಬೋದು ಅಥವಾ ಇವಳು ಆಗಿರ್ಬೋದು, ಅವನು ಅವಳು ಆಗಿರ್ಬೋದು, ಇಲ್ಲಿ ಲಿಂಗವನ್ನು ನೋಡ್ತಾ ಹೋಗ್ತೀವಿ. ಓಕೆ, ಇನ್ನು ಆತ್ಮಾರ್ಥಕ ಅಂತ ನೋಡ್ತಾ ಹೋದಾಗ ತಾನು ಮತ್ತೆ ತಾವು ಅಂತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮಕ್ಕೆ ಬರ್ತಕ್ಕಂಥದ್ದು ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋದ್ರೆ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಅಥವಾ ಯಾವುವು ತಪ್ಪಾಗಿದೆ ಅಂತ ಕೇಳಿದರೆ ಉತ್ತಮ ಮಾಡುವೆನು, ಮಧ್ಯಮ ಮಾಡುವೈ, ಪ್ರಥಮ ಅವನು, ಆತ್ಮಾರ್ಥಕ ನೀನು. ಸೊ ನೋಡಿ ಇಲ್ಲಿ ಸ್ನೇಹಿತರೆ ನಾನು ಆಲ್ರೆಡಿ ನೀವು ಕೊಟ್ಟ ಹಾಗೆ ಆತ್ಮಾರ್ಥಕ ಅಂತ ಹೇಳಿದಾಗ ತಾನು ತಾವು ಬರಬೇಕು. ಸೊ ನೀನು ಅಂತಕ್ಕಂಥದ್ದು ಬರೋದಿಲ್ಲ. ಹೌದಾ? ಇಲ್ಲಿ ತಪ್ಪಾಗಿವೆ ಅಂತ ಕೇಳಿದರೆ ಸೊ ಹಾಗೆ ಡಿ ತಪ್ಪಾಗಿದೆ. ಇನ್ನು ಉಳಿದಂತೆ ಆಪ್ಷನ್ ನೋಡ್ತಾ ಹೋದಾಗ ಪ್ರಥಮ ಅಂತಕ್ಕಂಥದ್ದು ಅವನು ಅವಳು ಅವರು ಅದು ಅಂತ ಬರುತ್ತೆ. ಸಿ ಸರಿಯಾಗಿದೆ. ಸೊ ಹಾಗಿರ್ಬೇಕಾದ್ರೆ ಏನಾಗುತ್ತೆ ಇದು ಬರೋದಿಲ್ಲ, ಸಿ ಸರಿಯಾಗಿದೆ. ಓಕೆ, ಇನ್ನು ಬಿನು ಬರೋದಿಲ್ಲ. ಯಾಕಂದ್ರೆ ತಪ್ಪಾಗಿವೆ ಅಂತ ಕೇಳೋದ್ರಿಂದ ಡಿ ತಪ್ಪಾಗಿದೆ, ಬಿ ಬರಲ್ಲ. ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ತಪ್ಪಾಗಿರ್ತಕ್ಕಂಥ ಆಪ್ಷನ್ ಯಾವುದು? ನಮಗೆ ಡಿ ಅಂತಕ್ಕಂಥದ್ದು ತಪ್ಪಾಗಿದೆ. ಹೌದಲ್ವಾ? ಸೊ ಪ್ರಥಮ ಅವನು ಅಂತಕ್ಕಂಥದ್ದು ಸರಿ ಇದೆ. ಆಲ್ರೆಡಿ ಹೇಳಿದ್ರೆ ಉತ್ತಮದಲ್ಲಿ ಬರೋದೇನು ನಾನು ನಾವು ಅಂತ ಬರ್ತೀವಿ, ಮಧ್ಯಮದಲ್ಲಿ ನೀನು ನೀವು ಅಂತ ಬರುತ್ತೆ, ಪ್ರಥಮದಲ್ಲಿ ಅವನು ಅವರು ಅವಳು ಅಂತ ಬರುತ್ತೆ. ಸೊ ಪ್ರಥಮ ಇದು ತಪ್ಪಾಗಿಲ್ಲ. ತಪ್ಪಾಗಿಲ್ಲ ಅಂತ ಹೇಳಿದಾಗ ಏನಾಯ್ತು ಡಿ ತಪ್ಪಾಗಿದೆ ಅಂತ ಆದ್ರೆ ಸೊ ಇದು ಬರೋದಿಲ್ಲ, ಇದು ಬರೋದಿಲ್ಲ, ಡಿ ತಪ್ಪಾಗಿರುತ್ತೆ. ಅಂದ್ರೆ ಇದು ಸಿ ತಪ್ಪಾಗಿಲ್ಲ, ಸೊ ಡಿ ಮಾತ್ರ ಅಂತ ನಾವು ಆನ್ಸರ್ ಡೈರೆಕ್ಟ್ ಆಗಿ ತಗೊಳ್ಬಹುದು. ಅರ್ಥ ಆಯ್ತಲ್ವಾ? ಸೊ ಯಾವ ರೀತಿ ನಾವು ಆನ್ಸರ್ಸ್ ನ ಹುಡುಕ್ತೀವಿ ಅನ್ನೋದು ಬೆಸ್ಟ್ ಇದೆ ಹೇಳ್ಬೋದು. ಈಗ ಮಾಡುವೇನು ಮಾಡುವೈ ಇದ ಪದ ಒಂದು ಹಳೆಯ ವೃತ್ತ ನೋಡ್ತಾ ಹೋದಾಗ ಸ್ನೇಹಿತರೆ ಸೊ ಇವೆರಡು ನಮ್ಗೆ ಆನ್ಸರ್ಸ್ ಸಿಕ್ಬಿಡ್ತು.
ಡಿ ಮಸ್ಟ್ ಶುಡ್ ಕಂಪಲ್ಸರಿ ತಪ್ಪದು. ನೀನು ಅಂತಕ್ಕಂಥದ್ದೇನು ಇದು ಮಧ್ಯಮಕ್ಕೆ ಬರುತ್ತೆ, ಮಧ್ಯಮಕ್ಕೆ ಬರ್ತಕ್ಕಂಥದ್ದು. ಸೊ ಡಿ ತಪ್ಪಾಗಿದೆ. ಹಾಗಿರ್ಬೇಕಾದ್ರೆ ಇವೆರಡು ತಪ್ಪಾಗ ಚಾನ್ಸ್ ಇಲ್ಲ. ಡಿ ಅಂತ ತಗೊಂಡಾಗ ಸಿ ಅಂತಕ್ಕಂಥದ್ದು ತಪ್ಪಾಗಿಲ್ಲ. ಸೊ ಹಾಗೆ ಆನ್ಸರ್ ಆಪ್ಷನ್ 1 ಮಾತ್ರ ನಮಗೆ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಈ ಕೆಳಗಿನಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಕೇಳಿದರೆ ಮೂಡಣ, ಅದು, ಎಲ್ಲ, ಏನು. ಸೊ ಸ್ನೇಹಿತರೆ, ಮೂಡಣ ಅಂದ್ರೆ ಪೂರ್ವ ಅಂತ ಹೇಳ್ತೀವಿ. ಮೂಡಣ ಮೀನ್ಸ್ ಪೂರ್ವ. ಅದು, ಏನು, ಎಲ್ಲ ಅಂತಕ್ಕಂಥದ್ದು ಏನಿದೆಯೋ ಇದೊಂದು ಕ್ರಿಯಾರ್ಥಕ ಅವ್ಯಯಗಳಲ್ಲಿ ನೋಡ್ತಾ ಹೋಗ್ತೀವಿ ನಾವು. ಕ್ರಿಯಾರ್ಥಕ ಅವ್ಯಯಗಳು. ಓಕೆ, ಸೊ ಎಲ್ಲ, ಅದು, ಏನು ಇದೆಲ್ಲ ಕ್ರಿಯಾರ್ಥಕ ಅವ್ಯಯಗಳಲ್ಲಿ ಬರುತ್ತೆ. ಮೂಡಣ ಅಂತಕ್ಕಂಥದ್ದೇನದು ದಿಗ್ವಾಚಕಗಳಲ್ಲಿ ಬರುತ್ತೆ, ದಿಗ್ವಾಚಕ. ಓಕೆ, ಸೊ ಹಾಗೆ ಬೇಕಾದ್ರೆ ಆನ್ಸರು ಆಪ್ಷನ್ 1 ಮೂಡಣ ನಾವು ಹೊರಗಡೆ ತೆಗಿಬೇಕಾಗುತ್ತೆ. ಈ ಕೆಳಗಿನ ವಿವರಣೆಗಳಲ್ಲಿ ಎಷ್ಟು ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿದೆ ಅಂತ ಕೇಳಿದರೆ, ಪೂರ್ಣ ವಿರಾಮ ಇಲ್ಲವಾದರೆ ಅರ್ಥೈಸಿಕೊಳ್ಳುವಾಗ ಹಲವಾರು ಅನರ್ಥಗಳಿಗೆ ಆಸ್ಪದ ಉಂಟಾಗುತ್ತದೆ. ಸೊ ಪೂರ್ಣ ವಿರಾಮ ಅಂತ ಹೇಳಿದ್ರೆ ಯಾವ್ದು ಬರುತ್ತೆ, ಫುಲ್ ಸ್ಟಾಪ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಫುಲ್ ಸ್ಟಾಪ್ ಅಂತ ಹೇಳಿದಾಗ ಏನಕ್ಕೆ ಫುಲ್ ಸ್ಟಾಪ್ ಹಾಕೋದು, ಒಂದು ವಾಕ್ಯ ಕಂಪ್ಲೀಟ್ ಆದಾಗ, ಸೊ ಅಲ್ಲಿ ಒಂದು ವಾಕ್ಯ ಕಂಪ್ಲೀಟ್ ಅಥವಾ ಪೂರ್ಣವಾದಾಗ ಹಾಕ್ತಕ್ಕಂಥ ಒಂದು ಚಿಹ್ನೆ ನಾವು ಪೂರ್ಣ ವಿರಾಮ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಪೂರ್ಣ ವಿರಾಮ ಇಲ್ಲವಾದರೆ ಅರ್ಥೈಸಿಕೊಳ್ಳುವಾಗ ಹಲವಾರು ಅನರ್ಥಗಳಿಗೆ ಆಸ್ಪದ ಉಂಟಾಗುತ್ತೆ ಅನ್ನೋದು ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿರುತ್ತೆ. ಇನ್ನು ಪ್ರಧಾನ ವಾಕ್ಯಕ್ಕೆ ಸಂಬಂಧಿಸಿದಂತೆ ಅಧೀನ ವಾಕ್ಯಗಳು ಬಂದ್ರೆ ಅದು ಅರ್ಧ ವಿರಾಮ ಬಳಸುತ್ತೇವೆ. ಸೊ ಅರ್ಧ ವಿರಾಮ ಅಂತ ಹೇಳಿದಾಗ ನೋಡಿ ಇಲ್ಲಿದೆ ನೋಡಿ, ಅರ್ಧ ವಿರಾಮ ಅಂತ ಹೇಳಿದ್ರೆ ಕರ್ತೃಪದ ಒಂದು ಕ್ರಿಯೆಯು ಮುಗಿದು ಇನ್ನೊಂದು ಕ್ರಿಯೆಯನ್ನ ತಿಳಿಸಲು ಅದೇ ಅಭಿಪ್ರಾಯದಲ್ಲಿ ಮುಂದುವರಿದಾಗ ಹಾಕ್ತಕ್ಕಂಥ ಒಂದು ಚಿಹ್ನೆ ನಾವು ಅರ್ಧ ವಿರಾಮದಲ್ಲಿ ನೋಡ್ತೀವಿ. ನೋಡಿ, ಮಗನಿಗೆ ಅವನ ತಾಯಿ ಬುದ್ಧಿ ಹೇಳಿದಳು, ಆದರೆ ಏನು ಪ್ರಯೋಜನ ಆಗಲಿಲ್ಲ. ಅಲ್ಲ ಎಂದಿರಿ, ಹೌದು ಎಂದಿರಿ. ಸೊ ಇಲ್ಲಿ ಬಂದೆ ನೋಡಿ, ಇಲ್ಲೊಂದು ಬಂದಿದೆ ಮತ್ತೆ ಇಲ್ಲೊಂದು ಬಂದಿದೆ. ಸೊ ಒಂದು ಕ್ರಿಯೆ ಮುಗಿದು ಅದೇ ವಾಕ್ಯದಲ್ಲಿ ಮತ್ತೊಂದು ಕ್ರಿಯೆಯನ್ನು ತಿಳಿಸೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಈ ಒಂದು ಅರ್ಧ ವಿರಾಮ ಆಗಿರುತ್ತೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಪ್ರಧಾನ ವಾಕ್ಯಕ್ಕೆ ಸಂಬಂಧಿಸಿದಂತೆ ಅಧೀನ ವಾಕ್ಯಗಳು ಬಂದರೆ ಅರ್ಧ ವಿರಾಮವನ್ನು ಬಳಸಲಾಗುತ್ತದೆ. ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿರುತ್ತೆ. ಇನ್ನು ಎರಡು ಪದಗಳನ್ನ ಕೂಡಿಸಿ ಬರೆಯುವಾಗ ಅಧಿಕ ಚಿಹ್ನೆಯನ್ನು ಬಳಸುತ್ತೇವೆ. ಹೌದು, ಸೊ ಯಾವ ರೀತಿ ಅಂತ ಹೇಳ್ತಾ ಹೋದ್ರೆ ನೋಡಿ ಸ್ನೇಹಿತರೆ, ಇಲ್ಲೇ ನೋಡಿ, ಎರಡು ಪದಗಳನ್ನು ಕೂಡಿಸಿ ಹೇಳಲು ಬಳಸುವ ಚಿಹ್ನೆ ಏನು, ಅಧಿಕ ಚಿಹ್ನೆ ಎಂದು ಕರೆಯಲಾಗುತ್ತೆ. ಮರ ಪ್ಲಸ್ ಅನ್ನು ಮರವನ್ನು, ಮನೆ ಪ್ಲಸ್ ಅನ್ನು ಮನೆಯನ್ನು. ಸೊ ಈ ರೀತಿ ಅಧಿಕ ಚಿಹ್ನೆಯನ್ನು ಬಳಸ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಇನ್ನು ವಿವರಣಾತ್ಮಕ ಚಿಹ್ನೆಯಿಂದ ನಾವು ತಗೊಳ್ತಾ ಹೋದಾಗ ಲಾಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದಾರೋ ನೋಡಿ, ಇದು ವಿವರಣಾತ್ಮಕ ಚಿಹ್ನೆ. ಒಂದೇ ಮಾತಿನ ಅರ್ಥವನ್ನ ವಿವರಿಸುವಾಗ ಹಾಕುವ ಚಿಹ್ನೆಯನ್ನು ವಿವರಣಾತ್ಮಕ ಚಿಹ್ನೆ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಇನ್ನೊಬ್ರು ಏನ್ ಹೇಳಿರ್ತಾರೋ ಅದನ್ನ ನಾವು ಮುಂದೆ ತಗೊಳ್ತಕ್ಕಂಥದ್ದು, ವಿವರಣೆಯನ್ನ ಕೊಡ್ತಕ್ಕಂಥದಕ್ಕೆ ನಾವು ವಿವರಣಾ ಚಿಹ್ನೆಯನ್ನ ಬಳಸ್ತೀವಿ. ಸೊ ಒಬ್ಬರು ನೀಡಿದ ಹೇಳಿಕೆಯನ್ನು ವಿವರಿಸುವಾಗ ವಿವರಣಾತ್ಮಕ ಚಿಹ್ನೆಯನ್ನ ಬಳಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಹೀಗಿರ್ಬೇಕಾದ್ರೆ ಆನ್ಸರ್ ಆಪ್ಷನ್ ಎ ಅಂತಕ್ಕಂಥದ್ದು ತಪ್ಪಾಗಿದೆ. ಆಪ್ಷನ್ 1 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರುತ್ತೆ. ಈ ಸ್ಥಾನ ಪಲ್ಲಟವಾಗಿರುವ ಲೇಖನ ಚಿಹ್ನೆಗಳನ್ನು ಕ್ರಮಬದ್ಧವಾಗಿ ಬರೆದಿರುವ ವಾಕ್ಯವನ್ನ ಗುರುತಿಸಿ. ಸ್ವಾಮಿ ತಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ, ಹಣ ಎಲ್ಲಿ ಹೋಗುತ್ತೆ. ಓಕೆ, ಸ್ವಾಮಿ ತಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ, ಹಣ ಎಲ್ಲಿ ಹೋಗುತ್ತೆ. ಸೊ ಇದರ ಒಂದು ಸರಿಯಾದಂತಹ ಒಂದು ಲೇಖನ ಚಿಹ್ನೆಗಳನ್ನು ಸರಿ ಮಾಡ್ಕೊಂಡು ಬರಿಬೇಕಾಗುತ್ತೆ ಸ್ನೇಹಿತರೆ. ಸೊ ನೋಡಿ, ಇಲ್ಲಿ ಫಸ್ಟ್ ನೋಡ್ತಾ ಹೋದ ಸ್ನೇಹಿತರೆ, ಸ್ವಾಮಿ ತಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ. ಇಲ್ಲಿ ಆನ್ಸರ್ ಹೇಳ್ತಾರೆ ತಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ. ಬಟ್ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ತಪ್ಪಾಯ್ತು. ಹಣ ಎಲ್ಲಿ ಹೋಗುತ್ತೆ ಇಲ್ಲಿ ಬರ್ಬೇಕಿತ್ತು ಕ್ವೆಶ್ಚನ್ ಮಾರ್ಕ್. ಸೊ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಬಂದ್ರೆ ಫಸ್ಟ್ ಒಂದು ರಾಂಗ್ ಆಯ್ತು. ಇನ್ನು ನೆಕ್ಸ್ಟ್ ನಾವು ತಗೊಳ್ತೀವಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಕ್ವೆಶ್ಚನ್ ಮಾರ್ಕ್, ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ವರ್ಟೆಡ್ ಕಾಮರ್ಸ್ ಏನಿದೆಯೋ ಇದು ಇಲ್ಲಿ ಬರಬೇಕಿತ್ತು. ಸೊ ಇದು ತಪ್ಪು ಸ್ನೇಹಿತರೆ. ಓಕೆ, ಸೊ ಅದೇ ನೋಡ್ತಾ ಹೋದಾಗ ಇನ್ನು ಇದ್ರಲ್ಲಿ ಏನಾಗಿದೆ ನೋಡಿ, ಸ್ವಾಮಿ ತಮ್ಮ ಬಿಲ್ಲು, ಇಲ್ಲೂ ಸಹ ಕ್ವೆಶ್ಚನ್ ಮಾರ್ಕ್ ಬಂದ್ರೆ ಇದು ತಪ್ಪಾಗುತ್ತೆ. ಸೊ ಆನ್ಸರ್ ಆಪ್ಷನ್ 3, ಸ್ವಾಮಿ ತಮ್ಮ ಬಿಲ್ಲು ನಾಳೆ ಕೊಟ್ಟರು ನಡೆಯುತ್ತೆ, ಹಣ ಎಲ್ಲಿ ಹೋಗುತ್ತೆ. ಓಕೆ, ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಲೇಖನ ಚಿಹ್ನೆಗಳನ್ನು ಹಾಕಿರ್ತಕ್ಕಂಥ ಒಂದು ಸರಿಯಾದಂತಹ ಒಂದು ವಾಕ್ಯ ಆಗಿರುತ್ತೆ. ಆಪ್ಷನ್ 3. ಪದ ಮತ್ತು ಪ್ರತ್ಯಯಗಳ ನಡುವಿನ ಸಂಧಿಯನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ. ಪದ ಮತ್ತು ಪ್ರತ್ಯಯ. ಆನ್ಸರ್ ಆಪ್ಷನ್ 1 ಆಗಿರುತ್ತೆ ಸ್ನೇಹಿತರೆ, ಪದ ಮಧ್ಯ ಸಂಧಿ ಅಂತ ಕರಿತೀವಿ. ಪದ ಮತ್ತು ಪ್ರತ್ಯಯಗಳ ನಡುವೆ ಸಂಧಿಯನ್ನ ಯಾವ ಹೆಸರಿಂದ ಕರೆಯಲಾಗುತ್ತದೆ, ಪದ ಮಧ್ಯ ಸಂಧಿ. ನಾವು ವ್ಯಂಜನ ಸಂಧಿ ನಮ್ಗೆ ಗೊತ್ತೇ ಇರುತ್ತೆ. ಸೊ ವ್ಯಂಜನ ಸಂಧಿ ಮತ್ತೆ ಈ ಒಂದು ಕನ್ನಡ ಸಂಧಿಗಳಾಗಿರ್ಬೋದು, ವ್ಯಂಜನ ಸಂಧಿಗಳಾಗಿ ನೋಡ್ತಾ ಹೋಗ್ತೀವಿ. ಇನ್ನು ಪದಾಂತ್ಯ ಸಂಧಿ, ಪ್ರತ್ಯಯ ಸಂಧಿ ಇಲ್ಲ. ಸೊ ಆನ್ಸರ್ ಆಪ್ಷನ್ 1 ಪದ ಮಧ್ಯ ಸಂಧಿ.
ಈ ಮುಂದಿನ ಸಂಧಿಗಳು ಮತ್ತು ಉದಾಹರಣೆಗಳ ಯಾವ ಜೋಡಿಗಳು ಸರಿಯಾಗಿದೆ ಅಂತ ಕೇಳಿದ್ರೆ ಲೋಪ ಸಂಧಿ ಮೂಡಿ ದೊಲುಮೆ, ಸವರ್ಣದೀರ್ಘ ಸಂಧಿ ನರೇಂದ್ರ ಕೊಟ್ಟಿದ್ದಾರೆ, ಎಣ್ ಸಂಧಿ ಮಹೈಶ್ಚರ್ಯ, ಶ್ಚುತ್ವ ಸಂಧಿ ಬೃಹತ್ ಛತ್ರ. ಓಕೆ, ಮೂಡಿ ದೊಲುಮೆ ನಾವು ಬಿಡಿಸ್ತಾ ಹೋದಾಗ ಸ್ನೇಹಿತರೆ ಮೂಡಿ ಪ್ಲಸ್ ಒಲುಮೆ ಬರುತ್ತೆ. ಸೊ ಇದು ಲೋಪ ಸಂಧಿ ಆಗಿರುತ್ತೆ ಫಸ್ಟ್ ಒನ್. ಇನ್ನು ನರೇಂದ್ರ ನಾವು ಬಿಡಿಸ್ತಾ ಹೋದಾಗ ನರ ಪ್ಲಸ್ ಇಂದ್ರ ನರೇಂದ್ರ ಅಂತ ತಗೊಂಡ್ರೆ ಇಲ್ಲಿ ಆಕಾರ ಬಂದ ಈ ಕಾರ ಬಂದಿದೆ. ಸೊ ಇಲ್ಲಿ ಏನಾಗುತ್ತೆ ಕೂಡ್ಸ್ ಬರ್ದಾಗ ನಮಗೆ ಎ ಕಾರ ಬಂತು. ಸೊ ಇದು ನಾವು ಗುಣಸಂಧಿಗೆ ತಗೊಳ್ತೀವಿ. ಗುಣಸಂಧಿ ಆ ಕಾರಗಳ ಮುಂದೆ ಈ ಕಾರಗಳ ಪರವಾದಾಗ ಎ ಕಾರಗಳು ಬರುತ್ತೆ. ಓಕೆ, ಸೊ ಇನ್ನು ಇದು ನಾವು ಮಹೇಶ್ವರ್ಯ ತಗೊಂಡಾಗ ಮಹಾ ಪ್ಲಸ್ ಐಶ್ವರ್ಯ ಬರುತ್ತೆ. ಐಶ್ವರ್ಯ. ಸೊ ಇಲ್ಲೇನಾಯ್ತು ಆಕಾರದ ಮುಂದೆ ಐಕಾರ ಪರವಾಗಿ ಇಲ್ಲೂ ಐಕಾರ ಬಂದೆ, ಹೈಗೆ ಐಕಾರ ಬಂದೆ. ಸೊ ಇಲ್ಲೇನಾಯ್ತು ಐಕಾರ ತಗೊಂಡಾಗ ನಾವು ವೃದ್ಧಿ ಸಂಧಿ ಬರುತ್ತೆ. ವೃದ್ಧಿ ಸಂಧಿ ಬಂತು. ಇನ್ನು ಶ್ಚುತ್ವ ಸಂಧಿಲಿ ಬೃಹತ್ ಛತ್ರ ಅಂತ ಕೊಟ್ಟಿದ್ದಾರೆ. ಇದು ನಾವು ಬಿಡಿಸ್ಬಾರ್ದಾಗ ಬೃಹತ್ ಪ್ಲಸ್ ಛತ್ರ. ಓಕೆ, ಸೊ ಇಲ್ಲೇನಾಯ್ತು ತಾಗೆ ಬದಲಾಗಿ ಚಾ ಬಂದೆ. ಸೊ ಇದು ಶ್ಚುತ್ವ ಸಂಧಿಗೆ ಬರುತ್ತೆ. ಸೊ ಹೀಗಿರ್ಬೇಕಾದ್ರೆ ಲೋಪ ಸಂಧಿ ಮತ್ತೆ ಶ್ಚುತ್ವ ಸಂಧಿ ಎರಡು ಸರಿ ಇದೆ. ಸವರ್ಣದೀರ್ಘ ಸಂಧಿಲಿ ಏನಾಗುತ್ತೆ ಸವರ್ಣಾಕ್ಷರಗಳು ಬರಬೇಕು. ಸೊ ಇದು ಬಂದಿಲ್ಲ, ತಪ್ಪಾಗಿದೆ. ಹೆಣ್ ಸಂಧಿನೂ ಅಲ್ಲ ಇದು. ಸೊ ಇದು ಒಂದು ವೃದ್ಧಿ ಸಂಧಿಗೆ ಬರ್ತಕ್ಕಂಥದ್ದಾಗಿದೆ. ಹಾಗಿರ್ಬೇಕಾದ್ರೆ ಎ ಮತ್ತೆ ಡಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರಗಳಾಗಿರುತ್ತೆ. ನೆಕ್ಸ್ಟ್ ತಟ್ಟಿಕ ಸಂಧಿ ಪದವನ್ನ ಬಿಡಿಸಿ ಬರೆಯುವ ಕ್ರಮವಿದು. ತಟ್ಟೀಕ. ಓಕೆ, ಸೊ ಇದನ್ನು ಬಿಡಿಸಿ ಬರೆದಾಗ ನಮಗೆ ಸಿಗ್ತಕ್ಕಂಥದ್ದು ಯಾವ್ದಂತ ಹೇಳಿದ್ರೆ ತತ್ ಪ್ಲಸ್ ಟೀಕಾ. ಓಕೆ, ತತ್ ಪ್ಲಸ್ ಟೀಕಾ, ತತ್ ಟೀಕಾ ಅಂತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 3. ಹೆಣ್ಣೆ ನೋಡಿದ್ರೆ ಸ್ನೇಹಿತರೆ ಇದಕ್ಕೆ ತಟ್ ಪ್ಲಸ್ ಟೀಕಾ ತಟೀಕಾ. ಸೊ ಇದು ಸಹ ಒಂದು ಇದರಲ್ಲಿ ಅರ್ಥ, ಇದು ಸಹ ಬರುತ್ತೆ. ತತ್ ಪ್ಲಸ್ ಟೀಕಾ ಇದು ಸಹ ಬರುತ್ತೆ. ಮೇನ್ ಆಗಿ ನೋಡ್ತಾ ಹೋದಾಗ ಅದು ಇದಾರ ಆಗಿರ್ಬೋದು, ಇದಾದ್ರೂ ಆಗಿರ್ಬೋದು, ಎರಡು ಸಹ ಬರ್ತಕ್ಕಂಥದ್ದಾಗುತ್ತೆ. ಇದೊಂದು ಜಸ್ತ್ವ ಸಂಧಿಗೆ ಉದಾಹರಣೆ ಆಗಿರುತ್ತೆ. ಓಕೆ, ಸೊ ತಟ್ ಪ್ಲಸ್ ಟೀಕಾ ಅಥವಾ ತತ್ ಪ್ಲಸ್ ಟೀಕಾ. ಈ ಪ್ಲಸ್ ಉದಕ ಕೂಡಿಸಿ ಬರೆದಾಗ ಕೆಳಕಂಡ ಯಾವ ಸಂಧಿಯಾಗುವುದು? ಈ ಉದಕ ಆಗಮ ಸಂಧಿ, ಲೋಪ ಸಂಧಿ, ಆದೇಶ ಸಂಧಿ, ಸಂಧಿ ಕಾರ್ಯ ನಡೆದಿಲ್ಲ ಅಂತ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ನೋಡ್ತಾ ಹೋದಾಗ ಸ್ನೇಹಿತರೆ ಈ ಉದಕ, ಈ ಪದವನ್ನ ಬಿಡಿಸಿ ಬರೆದಾಗ ನಮಗೆ ಬರ್ತಕ್ಕಂಥದ್ದು ಈ ಪ್ಲಸ್ ಉದಕ, ಈ ಉದಕ ಅಂತಕ್ಕಂಥದ್ದಾಗಿರುತ್ತೆ. ಈ ಉದಕ ಅಥವಾ ಈ ಯುದಕ. ಓಕೆ, ಸೊ ಇದು ಬರುತ್ತೆ. ಅಥವಾ ಇನ್ನೂ ನಾವು ತಗೊಳ್ತಾ ಹೋದ್ರೆ ಈ ಪ್ಲಸ್ ಊಟ ಬರುತ್ತೆ. ಅಂದ್ರೆ ಈ ಊಟ ಅಥವಾ ಈ ಯೂಟ. ಓಕೆ, ಸೊ ಈ ರೀತಿ ಬರ್ತಕ್ಕಂಥದ್ದಾಗಿರುತ್ತೆ. ಅಥವಾ ಈ ಓಲೆ, ಈ ಪ್ಲಸ್ ಓಲೆ, ಇದು ಅಷ್ಟೇನೆ. ಈ ಓಲೆ ಅಥವಾ ಈ ಯೋಲೆ. ಓಕೆ, ಸೊ ಇದನ್ನ ನೋಡ್ತಾ ಹೋದಾಗ ಇದನ್ನ ನಾವು ಆಗಮ ಸಂಧಿಗೆ ತಗೊಳ್ತೀವಿ. ಆಪ್ಷನ್ 1 ಏನು ಕೊಟ್ಟಿದ್ರು ಆಗಮ ಸಂಧಿ, ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ಬಹುದು. ಈ ಉದಕ ಅಥವಾ ಈ ಉದಕ, ಈ ಊಟ ಅಥವಾ ಈ ಊಟ. ಸೊ ಇದೆಲ್ಲ ನಮಗೆ ವಕಾರಾಗಮ ಎಕಾರಾಗಮ ಸಂಧಿ ಅಂತ ಹೇಳ್ತಿದ್ವಿ. ಸೊ ಅದರ ಅಡಿಯಲ್ಲಿ ಬರ್ತಕ್ಕಂಥ ಪದಗಳಾಗಿರುತ್ತೆ. ಇನ್ನು ನೆಕ್ಸ್ಟ್ ಕನ್ನಡ ಸಂಧಿಗಳಲ್ಲಿ ಆದೇಶವಾಗುವಿಕೆಯು ಕೆಳಗಿನ ಯಾವ ನಿಯಮಕ್ಕೆ ಒಳಪಟ್ಟಿದೆ? ಕನ್ನಡ ಸಂಧಿಗಳಲ್ಲಿ ಉತ್ತರ ಪದದ ಅಂತ್ಯದಲ್ಲಿರುವ ಸ್ವರ ಮಾತ್ರ ಬದಲಾಗುವುದು, ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನ ಮಾತ್ರ ಬದಲಾಗುವುದು, ಪೂರ್ವ ಪದದ ಅಂತ್ಯದಲ್ಲಿರುವ ಸ್ವರ ಮಾತ್ರ ಬದಲಾಗುವುದು, ಪೂರ್ವ ಪದದ ಆದಿಯಲ್ಲಿರುವ ವ್ಯಂಜನ ಮಾತ್ರ ಬದಲಾಗುವುದು. ಸರಿಯಾದಂಥ ಒಂದು ಉತ್ತರ ಅಂತ ತಗೊಂಡಾಗ ನಮಗೆ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡು ನೋಡ್ತೀವಿ. ಪೂರ್ವ ಪದ ಈ ಕಡೆ ಬರೋದು ಮೊದಲನೇ ಬರ್ತಕ್ಕಂಥದ್ದು, ಎರಡನೇದು ಪ್ಲೇಸ್ ಆದ್ಮೇಲೆ ನಂತರ ಬರ್ತಕ್ಕಂಥ ಉತ್ತರ ಪದಕ್ಕೆ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಹ್ಯಾಂಡ್ ಸೈಡ್ ನೋಡ್ರೆ ಆಪ್ಷನ್ 2 ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನ ಮಾತ್ರ ಬದಲಾಗುತ್ತೆ. ಯಾಕೆ ಅಂದ್ರೆ ಸ್ನೇಹಿತರೆ ಉತ್ತರ ಪದದ ಅಂತ್ಯದಲ್ಲಿರುವ ಸ್ವರ ಮಾತ್ರ ಬದಲಾಗುತ್ತೆ ಅಂತ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಈ ಒಂದು ಎಕ್ಸಾಂಪಲ್ ನ ತಗೊಳ್ತೀವಿ ಅಂತ ಹೇಳಿದ್ರೆ ಉತ್ತರ ಪದ ಇದಾಗಿರುತ್ತೆ. ಈ ಒಂದು ಉತ್ತರ ಪದದ ಕೊನೆಯ ಏನು ಅಂತ್ಯ ಅಂದ್ರೆ ಈ ಒಂದು ಕೊನೆ ಪದದಲ್ಲಿ ಸ್ವರ ಮಾತ್ರ ಬದಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಯಾವುದೇ ಒಂದು ಪದ ಆಗಿರ್ಬೋದು ಸಂಧಿ ಕಾರ್ಯ ಮಾಡಿದಾಗ ಕೊನೆಯ ಒಂದು ಪದ ಯಾವುದೇ ಒಂದು ಚೇಂಜಸ್ ಅನ್ನು ಹೊಂದೋದಿಲ್ಲ. ಸೊ ಹಾಗಾಗಿ ಈ ಒಂದು ಆಯ್ಕೆ ತಪ್ಪಾಗುತ್ತೆ. ಇನ್ನು ಪೂರ್ವ ಪದದ ಅಂತ್ಯದಲ್ಲಿರುವ ಸ್ವರ ಮಾತ್ರ ಬದಲಾಗುತ್ತೆ, ಪೂರ್ವ ಪದದ ಆದಿಯಲ್ಲಿರುವ ವ್ಯಂಜನ ಮಾತ್ರ ಬದಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಪೂರ್ವ ಪದದ ಆದಿಯಲ್ಲಿ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಫಸ್ಟ್ ಪದ ಏನಿತ್ತು ಇದು ಚೇಂಜ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗುತ್ತೆ. ಇನ್ನು ನೋಡ್ತಾ ಹೋದ್ರೆ ಸ್ನೇಹಿತರೆ ನೋಡಿ ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಸೊ ಈ ಒಂದು ಕನ್ನಡ ಸಂಧಿಗಳಲ್ಲಿ ಯಾವ್ದಾವ್ದು ಬರುತ್ತೆ ನಮ್ಗೆ ನೋಡ್ತಾ ಹೋದ್ರೆ ಲೋಪ ಸಂಧಿ ಬರುತ್ತೆ. ಲೋಪ ಸಂಧಿ ಬರುತ್ತೆ. ಓಕೆ, ಅದಾದ ನಂತರ ಆಗಮ ಆದೇಶ ಬರುತ್ತೆ. ಈ 3 ಸಂಧಿ ನಾವು ಕನ್ನಡ ಸಂಧಿಗಳು ನೋಡ್ತಾ ಹೋಗ್ತೀವಿ. ನೋಡಿ ಇಲ್ಲಿ ಇದು ಆಗಮ ಸಂಧಿ ನಾವು ತಗೊಂಡ್ರೆ ಕೆರೆ ಪ್ಲಸ್ ಅಲ್ಲಿ ಅಂತ ಇದೆ. ಕೆರೆ ಪ್ಲಸ್ ಅಲ್ಲಿ. ಸೊ ಇದು ಪೂರ್ವ ಪದ, ಇದು ಪೂರ್ವ ಪದ ಆಯ್ತು, ಇದು ಉತ್ತರ ಪದ ಆಯ್ತು.
ಉತ್ತರ ಪದದಲ್ಲಿ ಏನಾಗುತ್ತೆ, ಈ ಒಂದು ಸ್ವರ ಇದೆ ನೋಡಿ, ಇಲ್ಲಿ ಆ ಬದಲಾಗಿ ಯಾ ವ್ಯಂಜನ ಬರುತ್ತೆ. ಇದು ಅಷ್ಟೇ, ಆ ಬದಲಾಗಿ ಇಲ್ಲೂ ಯಾ ಬಂದಿದೆ, ಇಲ್ಲೂ ಆ ಬದಲಾಗಿ ಯಾ ಬಂದಿದೆ. ಸೊ ಅದರ ಪ್ರಕಾರ ಇನ್ನು ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನಾವು ಪ್ಲಸ್ ಎಲ್ಲ ನಾವೆಲ್ಲ, ನಾವು ಪ್ಲಸ್ ಎಲ್ಲ ಏಗೆ ಬದಲಾಗಿ ವಾ ಬಂದಿದೆ, ಇಲ್ಲಿ ಎಂಬಂತೆ ದೆಂಬಂತೆ ಎಳೆ ದೆಳೆ. ಓಕೆ, ಸೊ ಈ ರೀತಿ ಉತ್ತರ ಪದದ ಮೊದಲ ಅಂದ್ರೆ ಆದಿ ಪದ ಏನಿರುತ್ತೋ ಸೊ ಇದರಲ್ಲಿ ಚೇಂಜಸ್ ಆಗುತ್ತೆ. ಇದು ಕನ್ನಡ ಸಂಧಿಗಳಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ, ಈ ಕೆಳಗೆ ನೀಡಿದ ವಾಕ್ಯಗಳಲ್ಲಿ ಗೆರೆ ಎಳೆದ ಪದಗಳ ಸರಿಯಾಗಿ ಹೊಂದಾಣಿಕೆಯಾದ ವಿಭಕ್ತಿ ಮತ್ತು ಪ್ರತ್ಯಯಗಳ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಊರುಗಳಲ್ಲಿ ನಮ್ಮೂರೇ ಚಂದ, ದ್ವಿತೀಯ ಅಂತ ಕೊಟ್ಟಿದ್ದಾರೆ. ಊರುಗಳು ಅಲ್ಲಿ ಅಂತ ಕೊಟ್ಟಿದ್ದಾರೆ ನೋಡಿ. ಪ್ರಥಮ ಊ ಬರುತ್ತೆ, ಸೊ ಎಲ್ಲೂ ಕೊಟ್ಟಿಲ್ಲ. ದ್ವಿತೀಯ ಅನ್ನು ಬರುತ್ತೆ, ಹೌದಾ, ದ್ವಿತೀಯ ಅನ್ನು ಬರುತ್ತೆ. ಇಲ್ಲಿ ಗಳಲ್ಲಿ ಅಂತ ಕೊಟ್ಟಿದ್ದಾರೆ, ದ್ವಿತೀಯ ಅನ್ನು. ತೃತೀಯ ಬಂದು ಇಂದ, ಚತುರ್ಥಿ ಕೊಟ್ಟಿಲ್ಲ. ಪಂಚಮಿ ದೆಸೆಯಿಂದ ಬರುತ್ತೆ. ಷಷ್ಠಿ ಆ ಬರುತ್ತೆ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದೆ, ದಲ್ಲಿ ಅಲ್ಲಿ 2 ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಾ ಬರಬೇಕು, ಕಣಜದ ಕಾಳು ತುಂಬಿದೆ, ದಲ್ಲಿ ಬರಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ತಪ್ಪಾಗುತ್ತೆ ಸ್ನೇಹಿತರೆ. ಇನ್ನು ದೆಸೆಯಿಂದ, ಅವನ ದೆಸೆಯಿಂದ ಹಂಚಿಕೆ, ಪಂಚಮಿ ಸರಿಯಾಗಿದೆ. ಅಂಡ್ ನೆಕ್ಸ್ಟ್, ಹುಡುಗನು ಪುಸ್ತಕವನ್ನು ಓದಿದನು ಅಂತ ಕೊಟ್ಟಿದ್ದಾರೆ. ನು ಅಂದ್ರೆ ಹೂ ಇದೆ, ಪ್ರಥಮ ಹೂ ಬರುತ್ತೆ, ಇದು ಹೂ ಬರುತ್ತೆ. ಸೊ ತೃತೀಯ ಬರೋದಿಲ್ಲ. ಇನ್ನು ಊರುಗಳಲ್ಲಿ ನಮ್ಮೂರೇ ಚಂದ ಅಂತ ಕೊಟ್ಟರೆ ದ್ವಿತೀಯ ಹಣ್ಣು ಬರುತ್ತೆ, ಬಟ್ ಇಲ್ಲ ಅಲ್ಲಿ ಅಂತ ಕೊಟ್ಟರೆ ಇದು ತಪ್ಪಾಗುತ್ತೆ. ಇನ್ನು ಉಳಿದಿರ್ತಕ್ಕಂಥಲ್ಲಿ ಅವನ ದೆಸೆಯಿಂದ ಹಂಚಿಕೆ, ಸೊ ಇಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯ ಬರುತ್ತೆ, ಬಟ್ ಕಾರಕಾರ್ಥವನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಓಕೆ, ಸೊ ಸರಿಯಾಗಿರ್ತಕ್ಕಂಥದ್ದು ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಇನ್ನು ಸೇಮ್ ಅದಕ್ಕೆ ಸಂಬಂಧಪಟ್ಟಂತೆ ದ್ವಿತೀಯ ವಿಭಕ್ತಿಯ ಕಾರಕವನ್ನ ಕೇಳಿದ್ರೆ, ಸೊ ಕರ್ತೃ ಬಂದು ಪ್ರಥಮ ಬರುತ್ತೆ ಸ್ನೇಹಿತರೆ, ದ್ವಿತೀಯ ಬಂದು ಕರ್ಮ ಬರುತ್ತೆ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಇನ್ನು ಕರಣಾರ್ಥ ಬರುತ್ತೆ, ತೃತೀಯಗೆ ಕರಣಾರ್ಥ ಬರುತ್ತೆ. ತೃತೀಯ ಅದಾದ ನಂತರ ಸಂಪ್ರದಾನ ಬಂದು ಚತುರ್ಥಿ ಬರುತ್ತೆ, ಅಪದಾನ ಬಂದು ಪಂಚಮಿ ವಿಭಕ್ತಿ ಬರುತ್ತೆ. ಓಕೆ, ಸೊ ಹಾಗಾಗಿ ಆನ್ಸರ್ ಇಲ್ಲ ಆಪ್ಷನ್ ಎಸ್, ಕರ್ತೃ ಪ್ರಥಮ, ಕರ್ಮ ದ್ವಿತೀಯ. ಈ ಕೆಳಗಿನ ಪದಗಳಲ್ಲಿ ನಿಖರವಲ್ಲದ ಸುದ್ದಿ ಎಂಬ ಅರ್ಥ ಸಾದೃಶ್ಯ ಬರುವ ನುಡಿಗಟ್ಟು ಯಾವುದು? ನಿಖರವಲ್ಲದ ಸುದ್ದಿ, ಗಾಳಿಗೆ ತೂರು, ಗಾಳಿ ಹಾಕು, ಗಾಳಿ ಗೋಪುರ, ಗಾಳಿ ಸಮಾಚಾರ. ಸೊ ಗಾಳಿಗೆ ತೂರು, ಗಾಳಿಗೆ ಹಾಕು ಬರೋದಿಲ್ಲ. ಇಲ್ಲಿ ಗಾಳಿ ಗೋಪುರ ಅಥವಾ ಗಾಳಿ ಸಮಾಚಾರ ನೋಡ್ತಾ ಹೋದಾಗ ಸರಿಯಾದಂತ ಒಂದು ಉತ್ತರ ಅಂತ ನೋಡ್ತಾರೆ ಗಾಳಿ ಸಮಾಚಾರ. ಸೊ ಸುದ್ದಿ ಅಂತ ಕೊಟ್ಟಾಗ ಅಲ್ಲಿ ಗಾಳಿ ಸಮಾಚಾರ ಅಂತಕ್ಕಂಥದ್ದು ಸರಿಯಾಗಿರುತ್ತೆ. ಗುಡಾರ ಎತ್ತು ಎಂಬ ನುಡಿಗಟ್ಟಿನ ಅರ್ಥವನ್ನು ಈ ಕೆಳಗಿನ ಯಾವ ಪದವು ಸಮರ್ಥಿಸುತ್ತದೆ? ಗುಡಾರ ಎತ್ತು, ಚಲನೆ ಇಲ್ಲದ, ನಿಂತು ಬಿಡು, ತಟಸ್ಥವಾಗು, ಹೊರಡು. ಗುಡಾರ ಎತ್ತು ಅಂತ ಹೇಳಿದ್ರೆ ಸ್ನೇಹಿತರೆ, ಹೊರಡು ಹೋಗೋದಕ್ಕೆ ಅಂದ್ರೆ ಈ ಗುಡಾರ ಅಂದ್ರೆ ಇಟ್ ಮೀನ್ಸ್ ಅದೊಂದು ತಟಸ್ಥ ಅಂತ ಬರುತ್ತೆ. ಎತ್ತು ಅಂತ ಹೇಳಿದಾಗ ಎತ್ತು ಮೀನ್ಸ್ ತಗೊಂಡು ಹೋಗು ಅನ್ನೋ ಅರ್ಥದಲ್ಲಿ ಬರುತ್ತೆ. ಸೊ ಆನ್ಸರ್ ಆಪ್ಷನ್ 4 ಹೊರಡು ಅನ್ನೋ ಅರ್ಥ ಬರುತ್ತೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಈ ಕೀರ್ತನೆಯನ್ನು ರಚಿಸಿದವರು ಯಾರು? ಪುರಂದರದಾಸರು, ಜಗನ್ನಾಥದಾಸರು, ಕನಕದಾಸರು ಮತ್ತೆ ವಿಜಯದಾಸರು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಈ ಒಂದು ಸಾಲುಗಳ ಒಂದು ಬರೆದಿರ್ತಕ್ಕಂಥರು ಕನಕದಾಸರ ಒಂದು ಕೀರ್ತನ ನೋಡ್ತಾ ಹೋಗ್ತೀವಿ. ಆಪ್ಷನ್ 3 ಕನಕದಾಸರು. ನಾಗರ ಹಾವೆ ಹಾವಳು ಹೂವೆ ಈ ಮಕ್ಕಳ ಕವಿತೆಯನ್ನು ರಚಿಸಿದವರು ಯಾರು? ಜಿ.ಪಿ. ರಾಜರತ್ನಂ, ನಾ ಕಸ್ತೂರಿ, ಪಂಜೆ ಮಂಗೇಶ್ರಾಯ, ಸಿದ್ದಯ್ಯ ಪುರಾಣಿಕ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ಫೇಮಸ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ನಾಗರ ಹಾವೆ ಹಾವಳು ಹೂವೆ, ಸೊ ಈ ಒಂದು ಕವಿತೆಯನ್ನು ಬರೆದಿರ್ತಕ್ಕಂಥದ್ದು ಪಂಜೆ ಮಂಗೇಶರಾಯರು. ಆಪ್ಷನ್ 3 ಆಗಿರುತ್ತೆ. ಕವಿತೆ ಮತ್ತು ಕವಯಿತ್ರಿಯವರ ಜೋಡಿಗಳಲ್ಲಿ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ? ನಾವು ಹುಡುಗಿಯರೇ ಹೀಗೆ, ಪ್ರತಿಭಾನಂದ ಕುಮಾರ್, ಅಮ್ಮನಗುಡ್ಡ ಸರ್ವಮಂಗಳ, ಅಮೃತಮತಿಯ ಸ್ವಗತ ವೈದೇಹಿ ಬರ್ದಿರ್ತಕ್ಕಂಥದ್ದ ಅಥವಾ ಶಿವನ ಮೀಸು ಹಾಡು HL ಪುಷ್ಪ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಹೊಂದಾಣಿಕೆಯನ್ನು ನೋಡ್ತಾ ಹೋಗ್ಬೇಕಾಗುತ್ತೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋದಾಗ ನಾವು ಹುಡುಗಿಯರೇ ಹೀಗೆ ಇದನ್ನ ಪ್ರತಿಭಾ ನಂದಕುಮಾರ್ ಅವರು ಬರೀತಾರೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಅಮ್ಮನಗುಡ್ಡ ಬಂದು ಸರ್ವಮಂಗಳರವರು ಬರೆದಿರ್ತಕ್ಕಂಥ ಒಂದು ಕವಿತೆನೇ ಆಗಿರುತ್ತೆ. ಅಮೃತಮತಿಯ ಸ್ವಗತ ಬಂದು HL ಪುಷ್ಪರವರು ಬರೆದಿರ್ತಕ್ಕಂಥದ್ದು. ಈ ಒಂದು ಯಶೋಧರ ಬಗ್ಗೆ ಬರೆದಿರ್ತಕ್ಕಂಥದ್ದು, ಅದೇ ರನ್ನ ಏನ್ ಬರ್ದಿರ್ತಾನೋ ಯಶೋಧರ ಚರಿತ್ರೆ. ಸೊ ಅದರ ಒಂದು ಇದಾಗಿ ಬರಿತಾ ಹೋಗುತ್ತೆ. ಅಂಡ್ ಶಿವನ ಮೀಸುವ ಹಾಡು ಬಂದು ವೈದೇಹಿರವರು ಬರೆದಿರ್ತಕ್ಕಂಥದ್ದಾಗಿರುತ್ತೆ. ಇವೆರಡು ಆಪ್ಷನ್ಗಳು ಹಿಂದೆ ಮುಂದೆ ಆಗಿದ್ದಾವೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಅಂತ ಹೇಳಿದ್ರೆ ಎ ಮತ್ತೆ ಬಿ ಆಗಿರುತ್ತೆ. ಆಪ್ಷನ್ 2. ನೆಕ್ಸ್ಟ್ ಇಲ್ಲಿ ನೀಡಿರುವ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಮೆಲ್ಲ ಮೆಲ್ಲನೆ, ಸರಸರ, ನಟ್ಟ ನಡುವೆ, ಹೊಚ್ಚ ಹೊಸದು.
ಸೊ ಮೆಲ್ಲ ಮೆಲ್ಲನೆ, ನಟ್ಟ ನಡುವೆ, ಮತ್ತೆ ಹೊಚ್ಚ ಹೊಸದು ಇದೆಲ್ಲ ದ್ವಿರುಕ್ತಿಗೆ ಎಕ್ಸಾಂಪಲ್ಸ್ ಆಗಿರುತ್ತೆ, ದ್ವಿರುಕ್ತಿಲಿ ಬರುತ್ತೆ. ಇನ್ನು ಸರಸರ ಅಂತಕ್ಕಂಥದ್ದು ಅನುಕರಣಾವ್ಯಯ ಬರುತ್ತೆ, ಅನುಕರಣೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಹೊಂದಿಸಿ ಬರೆಯಿರಿ. ಎಲ್ಲ ಗುಡಿಸಿ ಸಾರಿಸಿ ಬಿಟ್ಟರು, ಕೈ ಹಿಡಿದು ಖರ್ಚು ಮಾಡು, ಬೆಂಕಿ ಮುಟ್ಟಿದವನಿಗೆ ಬಿಸಿ ಗೊತ್ತು, ಮೈ ಸುಟ್ಟಾಗಿದ್ದರು, ಮೈ ಸೊಟ್ಟಾಗಿದ್ದರು, ಮಾತು ನೆಟ್ಟಾಗಿರಲಿ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಅರ್ಥಗಳನ್ನು ಕೂಡಿಸ್ಬೇಕಾಗುತ್ತೆ ಇಲ್ಲಿ. ಎಲ್ಲ ಗುಡಿಸಿ ಸಾರಿಸಿ ಬಿಟ್ಟರು. ಸೊ ಅನುಭವಿಸಿದವನಿಗೆ ಅರಿವಿನ ಬೆಲೆ ಗೊತ್ತು, ರೂಪ ಆಕಾರಕ್ಕಿಂತ ಸ್ವಭಾವ ಮುಖ್ಯ, ಮಿತವಾಗಿ ಬೇಯಿಸು, ಇದ್ದುದನ್ನೆಲ್ಲ ಕದ್ದರು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಎಲ್ಲ ಗುಡಿಸಿ ಸಾರಿಸಿ ಬಿಟ್ಟರು ಅಂತಂದ್ರೆ ಇದ್ದುದನ್ನೆಲ್ಲ ಕದ್ದರು ಅಂತ ಅರ್ಥದಲ್ಲಿ ಬರುತ್ತೆ ಸ್ನೇಹಿತರೆ. ಹೌದಾ? ಸೊ ಎಲ್ಲ ಗುಡಿಸಿ ಸಾರಿಸ್ಬಿಟ್ರು ಅಂದ್ರೆ ಇದ್ದುದೆಲ್ಲ ಕದ್ದರು ಅನ್ನೋ ಅರ್ಥದಲ್ಲಿ ಬರುತ್ತೆ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗ ಫಸ್ಟ್ ಒನ್ ಆನ್ಸರ್ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿ, ಕೈ ಹಿಡಿದು ಖರ್ಚು ಮಾಡು ಅಂತ ಹೇಳಿದ್ರೆ ಮಿತವಾಗಿ ಬೇಯಿಸು ಅಂತಕ್ಕಂಥ ಅರ್ಥ ಬರುತ್ತೆ. ಬೆಂಕಿ ಮುಟ್ಟಿದವನಿಗೆ ಬಿಸಿ ಗೊತ್ತು ಅಂದ್ರೆ ಅನುಭವಿಸೋದನಿಗೆ ಅರಿವಿನ ಬೆಲೆ ಗೊತ್ತು ಅಂತಕ್ಕಂಥದ್ದು. ಮೈ ಸೊಟ್ಟಾಗಿದ್ದರೂ ಮಾತು ನೆಟ್ಟಾಗಿರಲಿ, ರೂಪ ಆಕಾರಕ್ಕಿಂತ ಸ್ವಭಾವ ಮುಖ್ಯ ಅಂತಕ್ಕಂಥದ್ದು ಅರ್ಥ ಬರುತ್ತೆ. ಗಾದೆ ಮಾತನ್ನ ಪೂರ್ಣಗೊಳಿಸಿ. ಬಿರುಗಾಳಿಯ ಮಳೆಯಲ್ಲಿ ಡ್ಯಾಶ್ ಓಡಿದನಂತೆ. ಬಿರುಗಾಳಿಯ ಮಳೆಯಲ್ಲಿ ಬರಿ ಮೈಯಲ್ಲಿ ಓಡಿದನಂತೆ, ಬರಿ ಕಾಲಿನಲ್ಲಿ ಓಡಿದನಂತೆ, ಒಂಟಿ ಕಾಲಿನಲ್ಲಿ ಓಡಿದನಂತೆ, ನಿಂತ ನುಡಿಯಲ್ಲಿ ಓಡಿದನಂತೆ. ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಬಿರುಗಾಳಿಯ ಮಳೆಯಲ್ಲಿ ಬರಿ ಮೈಯಲ್ಲಿ ಓಡಿದನಂತೆ, ಆಪ್ಷನ್ 1. ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ ಎನ್ನುವಲ್ಲಿ ಉಪಮಾಲಂಕಾರದ ಹೋಲಿಕೆಗಳನ್ನ ಹೊಂದಿಸಿ ಸರಿಯಾದ ಒಂದು ಆಯ್ಕೆಗಳನ್ನ ಗುರುಸಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಉಪಮಾಲಂಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಹೇಳ್ಬಹುದು. ನೋಡಿ, ಇಲ್ಲಿ ಉಪಮಾನ ಬಂದು ಇಲ್ಲಿ ಏನಾಗುತ್ತೆ, ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ. ಸೊ ಉಪಮಾನ ಬಂದು ಇಲ್ಲಿ ಚಂದ್ರ ಹಾಕ್ತಾನೆ, ಹೌದಾ? ಉಪಮೇಯ ಬಂದು ಮಗುವಿನ ಮುಖ ಆಗುತ್ತೆ. ಸೊ ಇನ್ನು ಸಮಾನ ಧರ್ಮ ಬಂದು ಅಂತೆನೆ ಬರುತ್ತೆ ಸ್ನೇಹಿತರೆ. ಉಪಮವಾಚಕ ಬಂದು ಚಂದ್ರ ಮತ್ತು ಉಪಮವಾಚಕ ಬಂದು ಅಂತೆ ಬರುತ್ತೆ. ಉಪಮವಾಚಕ ಅಂತೆ ಆಯಿತು. ಇನ್ನು ಸಮಾನ ಧರ್ಮ ಬಂದು ಚಂದ್ರ ಮತ್ತು ಮಗುವಿನ ಮುಖದಲ್ಲಿರುವ ಮನೋಹರನಂತೆ. ಓಕೆ, ಮನೋಹರತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಉಪಮಾನ ಚಂದ್ರ, ಉಪಮೇಯ ಮಗುವಿನ ಮುಖ, ಉಪಮವಾಚಕ ಬಂದು ಅಂತೆ, ಸಮಾನ ಧರ್ಮ ಚಂದ್ರ ಮತ್ತು ಮಗುವಿನ ಮುಖದಲ್ಲಿರುವ ಮನೋಹರತೆ. ಜನ ಶಬ್ದವು ನಪುಂಸಕಲಿಂಗವಾದರೂ ದುರ್ಜನ, ಸಜ್ಜನ, ಕುಜನ, ಸುಜನ ಎಂಬ ಶಬ್ದಗಳು ಮಾತ್ರ ಈ ಲಿಂಗಕ್ಕೆ ಸೇರುತ್ತವೆ. ಜನ ಅಂತಕ್ಕಂಥದ್ದು ನಪುಂಸಕಲಿಂಗ, ದುರ್ಜನ, ಸಜ್ಜನ, ಕುಜನ, ಸುಜನ ಎಂಬ ಶಬ್ದಗಳು ಪೂರ್ಣ ನಪುಂಸಕಲಿಂಗ ಬರುತ್ತಾ, ಅಥವಾ ನಿತ್ಯ ನಪುಂಸಕಲಿಂಗಕ್ಕೆ ಬರುತ್ತಾ, ಅಥವಾ ನಪುಂಸಕಲಿಂಗಕ್ಕೆ ಬರುತ್ತಾ, ಅಥವಾ ಪುಲ್ಲಿಂಗಕ್ಕೆ ಬರುತ್ತಾ? ಸೊ ಸರಿಯಾದಂತ ಒಂದು ಉತ್ತರ ನೋಡ್ತಾ ಹೋದ ಸ್ನೇಹಿತರೆ, ಸೊ ಆನ್ಸರ್ ಆಪ್ಷನ್ 4 ಪುಲ್ಲಿಂಗಕ್ಕೆ ಬರುತ್ತೆ. ದುರ್ಜನ, ಸಜ್ಜನ, ಕುಜನ, ಸುಜನ ಇದೆಲ್ಲ ಬರ್ತಕ್ಕಂಥದ್ದು ಪುಲ್ಲಿಂಗ ರೂಪದ ಪದಗಳಾಗಿರುತ್ತೆ. ಬಟ್ ಜನ ಅಂತಕ್ಕಂಥದ್ದು ಒಂದು ನಪುಂಸಕಲಿಂಗ ಆಗಿರುತ್ತೆ. ನೆಕ್ಸ್ಟ್, ಎತ್ತು ಹುಲ್ಲನ್ನು ಮೇಯುತ್ತಿದೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದವು ಯಾವ ಲಿಂಗವನ್ನ ಸೂಚಿಸುತ್ತದೆ? ಎತ್ತು ಅಂತಕ್ಕಂಥದ್ದು ನಪುಂಸಕಲಿಂಗ, ಪುಲ್ಲಿಂಗ, ಸ್ತ್ರೀಲಿಂಗ, ಮತ್ತೆ ಸ್ತ್ರೀಲಿಂಗ ಅಂತ ಕೊಟ್ಟಿದ್ರೆ ಎತ್ತು ಆಗಿರ್ಬೋದು ಪ್ರಾಣಿ ಪಕ್ಷಿಗಳಾಗಿರಬಹುದು ಸ್ನೇಹಿತರೆ. ಇಲ್ಲಿ ನೋಡ್ತಾ ಹೋದಾಗ ಅದನ್ನ ನಾವು ನಪುಂಸಕಲಿಂಗಕ್ಕೆ ತಗೊಳ್ತೀವಿ. ಇನ್ನೂ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಎತ್ತು ಆಗಿರ್ಬೋದು, ಅಥವಾ ಕೋಣ ಅಂತ ತಗೊಳ್ಬಹುದು. ಓಕೆ, ಸೊ ಅಥವಾ ಸಿಂಹ ಆಗಿರ್ಬೋದು, ಅಥವಾ ಇನ್ನು ಹೇಳ್ಬೇಕಾದ್ರೆ ಕೋಳಿ ಹುಂಜ ಅಂತ ತಗೊಳ್ತೀವಿ. ಓಕೆ, ಕೋಳಿ ಹುಂಜ. ಸೊ ಇದೆಲ್ಲ ನಾವೇನು ನೋಡ್ತಾ ಹೋದ್ರೆ ಕೋಳಿ, ಹುಂಜ, ಸಿಂಹ, ಕೋಣ, ಎತ್ತು, ಮೇಕೆ ಎಲ್ಲ ಟೋಟಲ್ ಆಗಿ ಪ್ರಾಣಿ ಪಕ್ಷಿಗಳು ಏನ್ ಬರುತ್ತೋ ಅದನ್ನೆಲ್ಲ ನಾವು ನಪುಂಸಕಲಿಂಗಕ್ಕೆ ತಗೊಳ್ತೀವಿ. ಆಪ್ಷನ್ 1 ನಪುಂಸಕಲಿಂಗಕ್ಕೆ ತಗೊಳ್ತೀವಿ. ಸೊ ಎತ್ತು ಅದೊಂದು ಗಂಡು ಜಾತಿಗೆ ಸೇರಿದ್ದು, ಸೊ ಅದು ಪುಲ್ಲಿಂಗ ಅಂತ ಅರ್ಥ ಬರಲ್ಲ ಸ್ನೇಹಿತರೆ. ಸೊ ಅದು ನಪುಂಸಕಲಿಂಗಕ್ಕೆ ಬರ್ತಕ್ಕಂಥದ್ದು. ನೆಕ್ಸ್ಟ್, ನಕಾಯುಧ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ನಕಾಯುಧ. ಸೊ ಈ ಒಂದು ಪದ ಏನಿದೆಯೋ ನಕಾಯುಧ, ಈ ಪದವನ್ನ ವಿಗ್ರಹ ರೂಪವನ್ನ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು ಏನಂತ ಹೇಳಿದ್ರೆ ನಕವೇ ಪ್ಲಸ್ ಆಯುಧ. ಓಕೆ, ಸೊ ಅದೇ ರೀತಿ ಮತ್ತೆ ಬರುತ್ತೆ ಸ್ನೇಹಿತರೆ, ವಿಶ್ವವೇ ರಂಗಭೂಮಿ. ವಿಶ್ವವೇ ಪ್ಲಸ್ ರಂಗಭೂಮಿ, ವಿಶ್ವರಂಗಭೂಮಿ. ಅದಾದ ನಂತರ ಸುಖವೇ ಜೀವನ, ಸುಖ ಜೀವನ. ಓಕೆ, ಫಲಹಾರ. ಫಲವೇ ಪ್ಲಸ್ ಆಹಾರ
ಫಲಹಾರ. ಸೊ ಓಕೆ, ಸೊ ಇದನ್ನ ನೋಡ್ತಾ ಹೋದಾಗ ಇಲ್ಲಿ ಏನು ವೇ 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 ಬಂದಿದೆಯೋ ಇದನ್ನ ನಾವು ಅವಾಧಾರಣ ಅಂತ ಹೇಳ್ತೀವಿ, ಬರುತ್ತೆ ವ್ಯಾಕರಣದಲ್ಲಿ. ಅವಾಧಾರಣ ಕರ್ಮಧಾರಿಯ ಸಮಾಸ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಕರ್ಮಧಾರಯ ಸಮಾಸ ಅಂತ ಒಂದು ಕೊಟ್ಟಿದ್ದಾರೆ. ಸೊ ಅದರಲ್ಲೂ ಸಹ ಕೇಳ್ಬೋದು ಕರ್ಮಧಾರಯ ಸಮಾಸ ಅಂದರೆ ಅದ್ರಲ್ಲಿ ಅವಾಧಾರಣ ಕರ್ಮಧಾರಯ ಸಮಾಸ ಅಥವಾ ಬೇರೆ ಬೇರೆ ಸಹ ಇದನ್ನ ಕೇಳಬಹುದು. ಸೊ ಇಲ್ಲೆಲ್ಲ ವೇ 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 ಅಂತ ಏನು ಬಂದಿದೆಯೋ ನಖವೇ ಪ್ಲಸ್ ಆಯುಧ ಅಂತಕ್ಕಂಥದ್ದಾಗಿದ್ದು, ವಿಶ್ವವೇ ಪ್ಲಸ್ ರಂಗಭೂಮಿ, ಸುಖವೇ ಪ್ಲಸ್ ಜೀವನ ಸುಖ ಜೀವನ, ಫಲವೇ ಪ್ಲಸ್ ಆಹಾರ ಫಲಾಹಾರ. ಸೊ ಇವೆಲ್ಲ ನಾವು ಕರ್ಮಧಾರಯ ಸಮಾಸದಲ್ಲಿ ನೋಡ್ತೀವಿ. ಅವಾಧಾರಣ ಕರ್ಮಧಾರಯ ಸಮಾಸಕ್ಕೆ ಬರ್ತಕ್ಕಂಥ ಎಕ್ಸಾಂಪಲ್ಸ್ಗಳಾಗಿರುತ್ತೆ. ಇವುಗಳಲ್ಲಿ ಯಾವುದು ಅನ್ಯ ದೇಶೀಯ ಪದವಲ್ಲ ಅಂತ ಕೇಳಿದರೆ ಜಮೀನು, ಮೇಜು, ತೆಂಕಣ, ಖಾನಾವಳಿ. ಸರಿಯಾದ ಉತ್ತರ ತೆಂಕಣ. ಏನ್ ದಿಕ್ಕುಗಳು ಬರುತ್ತೋ ಈ ಒಂದು ತೆಂಕಣ ಆಗಿರ್ಬೋದು, ಬಡಗಣ ಅಥವಾ ಮೂಡಣ, ಪಡುವಣ, ಸೊ ಇದೆಲ್ಲ ನಾವು ಕನ್ನಡ ಪದಗಳಂತ ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ಅನ್ಯ ದೇಶೀಯ ಪದವಲ್ಲ ಅಂತ ಕೇಳಿದ್ರೆ ಅಂದ್ರೆ ಇಟ್ ಮೀನ್ಸ್ ನಮ್ಮ ಒಂದು ದೇಶೀಯ ಪದ ಆಗಿರುತ್ತೆ ಈ ಒಂದು ತೆಂಕಣ ಅಂತಕ್ಕಂಥದ್ದು. ಇನ್ನು ಉಳಿದಂತೆ ನಾವು ನೋಡ್ತಾ ಹೋದ್ವಿ. ಇವಾಗ ಜಮೀನು ಅಂತಕ್ಕಂಥದ್ದು ಇದೊಂದು ಪಾರ್ಷಿಯನ್ ಅಥವಾ ಪರ್ಷಿಯನ್ ಅಥವಾ ಹಿಂದೂಸ್ತಾನ್ ಭಾಷೆ ನೋಡ್ತಾ ಹೋಗ್ತೀವಿ, ಪರ್ಷಿ ಅಥವಾ ಹಿಂದೂಸ್ತಾನ್ ಪದ. ಇನ್ನು ಮೇಜು ಅಂತಕ್ಕಂಥದ್ದು ಪೋರ್ಚುಗೀಸಲ್ಲಿ ಬರುತ್ತೆ. ಮೇಜು, ಅಲ್ಮಾರು ಆಗಿರ್ಬೋದು, ಪಾದ್ರಿ ಆಗಿರ್ಬೋದು, ಇದೆಲ್ಲ ಪೋರ್ಚುಗೀಸಲ್ಲಿ ಬರುತ್ತೆ. ಇನ್ನು ಖಾನಾವಳಿ ಅಂತಕ್ಕಂಥದ್ದು ಮರಾಠಿಲಿ ಬರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 3 ತೆಂಕಣ ಕನ್ನಡ ಪದ. ಇದರಲ್ಲಿ ಯಾವುದು ತದ್ಭವ ಪದವಲ್ಲ. ಬಸವ, ಸಜ್ಜೆ, ವಿಧಿ, ಸಿರಿ ಅಂತ ಕೊಟ್ಟಿದ್ದಾರೆ. ತತ್ಸಮತದ್ವನ್ನ ನೋಡ್ತಾ ಹೋದಾಗ ತದ್ಭವ ಪದವಲ್ಲ ಅಂತ ಕೇಳಿರ್ತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ ವಿಧಿ, ಆಪ್ಷನ್ 3. ವರ್ತಮಾನ ಕಾಲ ಸೂಚಕ ಪ್ರತ್ಯಯವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ವರ್ತಮಾನ ಕಾಲ ಅಂತೇಳಿ ನಾವು 3 ರೀತಿ ಕಾಲಗಳನ್ನ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಭೂತಕಾಲದಲ್ಲಿ ಬರುತ್ತೆ. ಸೊ ಭೂತಕಾಲದಲ್ಲಿ ಏನ್ ಬರುತ್ತೆ, ದಾ ಅಂತಕ್ಕಂಥದ್ದು ಭೂತಕಾಲದ ಒಂದು ಪ್ರತ್ಯಯ ಆಗಿರುತ್ತೆ. ಇನ್ನ ಉತ್ತ ಅಂತಕ್ಕಂಥದ್ದು ವರ್ತಮಾನ ಕಾಲಕ್ಕೆ ಬರ್ತಕ್ಕಂಥದ್ದು, ವಾ ಅಂತಕ್ಕಂಥದ್ದು ಭವಿಷ್ಯತ್ ಕಾಲದ ಒಂದು ಕಾಲ ಸೂಚಕ ಪ್ರತ್ಯಯ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ, ವರ್ತಮಾನ ಕಾಲ ಅಂದ್ರೆ ಇವಾಗ ನಡೀತಕ್ಕಂಥ ಪ್ರೆಸೆಂಟ್ ಏನಿದೆಯೋ ಅದಾಗಿರುತ್ತೆ. ಸೊ ಉತ್ತ ಅಂತಕ್ಕಂಥದ್ದು ವರ್ತಮಾನ ಕಾಲದ ಒಂದು ಕಾಲ ಸೂಚಕ ಪ್ರತ್ಯಯ ಆಗಿರುತ್ತೆ. ಗಾಂಧೀಜಿಯವರು ಜನಿಸಿದ ವರ್ಷವನ್ನು ಕನ್ನಡ ಅಂಕಿಗಳಲ್ಲಿ ಹೀಗೆ ಬರೆಯುತ್ತಾರೆ ಅಂತ ಕೇಳಿದ್ರೆ, ಸೊ ಫಸ್ಟ್ ನಮ್ಗೆ ಗೊತ್ತಿರಬೇಕು ಗಾಂಧೀಜಿಯವರು ಜನಿಸಿದ್ದು ಯಾವ ವರ್ಷದಲ್ಲಿ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ನೋಡ್ತಾ ಹೋದಾಗ 1869 ಆಗಿರುತ್ತೆ. 1869. ಸೊ ಇದಾಗಿರುತ್ತೆ 1869. ಅವನು ತಿಂದನು ಈ ವಾಕ್ಯದಲ್ಲಿ ಇಲ್ಲದಿರುವ ಅದ್ಯಾಹಾರ ಮಾಡಿಕೊಳ್ಳಬೇಕಾದ ವ್ಯಾಕರಣಾಂಶವನ್ನೇ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಅವನು ತಿಂದನು ಈ ವಾಕ್ಯದಲ್ಲಿ ಇಲ್ಲದಿರುವ ಅದ್ಯಾಹಾರ ಮಾಡಿಕೊಳ್ಳಬೇಕಾದ ವ್ಯಾಕರಣಾಂಶ ಯಾವುದು, ಕರ್ತೃಪದ, ಕರ್ಮಪದ, ಕ್ರಿಯಾಪದ ಮತ್ತೆ ಲಿಂಗ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ಅವನು ಅಂತಕ್ಕಂಥದ್ದು ಕರ್ತೃಪದ ಬರುತ್ತೆ, ತಿಂದನು ಅಂತಕ್ಕಂಥದ್ದು ಕ್ರಿಯಾಪದ ಬರುತ್ತೆ, ಹೌದಾ. ಸೊ ಕರ್ತೃಪದ ಕ್ರಿಯಾಪದ ಕೊಟ್ಟಿದ್ದಾರೆ. ಈ ವಾಕ್ಯದಲ್ಲಿ ಇಲ್ಲದಿರುವ ಅಂದ್ರೆ ಕರ್ಮಪದ ಇಲ್ಲ. ಸೊ ಅವನು ಏನನ್ನು ತಿಂದನು ಅಂತ, ಹೌದಾ. ಸೊ ಅವನು ಏನ್ ತಿಂದ ಅಂದ್ರೆ ಕರ್ಮಪದ ಮಿಸ್ಸಿಂಗ್. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 2 ಕರ್ಮಪದ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರುತ್ತೆ. ಈ ಕೆಳಗಿನಲ್ಲಿ ಯಾವ ಜೋಡಿ ಅಥವಾ ಜೋಡಿಗಳು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ತಂಗದಿರ, ಚಂದ್ರ ಬರುತ್ತೆ. ಕಸವರ, ಧೂಳು, ಅರ್ಬಕ, ಭ್ರಮರ, ದ್ವಿರದ, ದಂತಿ ಅಂತ ಕೊಟ್ಟಿದ್ದಾರೆ. ಜೋಡಿಗಳು ತಪ್ಪಾಗಿರ್ತಕ್ಕಂಥ ಜೋಡಿಗಳು ಯಾವ್ದಾವ್ದಂತ ಕೇಳಿದರೆ, ಸೊ ಇಲ್ಲಿ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ, ತಂಗದಿರ, ಚಂದ್ರ ಸಹ ನಮ್ಗೆ ಗೊತ್ತಿರ್ತಕ್ಕಂಥದ್ದೇ, ಹೌದಾ. ಇನ್ನ ಕಸವರ, ಧೂಳು ಅಂತ ಕೊಟ್ಟಿದ್ದಾರೆ. ಅರ್ಬಕ, ಭ್ರಮರ, ದ್ವಿರದ, ದಂತಿ. ಇಲ್ಲಿ ಕಸವರ ಅಂದ್ರೆ ಧೂಳು ಅಂತ ಕೊಟ್ಟಿದ್ದಾರಲ್ವಾ. ಸೊ ಕಸವರ ಮೀನ್ಸ್ ಇದೊಂದು ಚಿನ್ನ, ಬಂಗಾರ ಈ ಅರ್ಥದಲ್ಲಿ ಬರುತ್ತೆ. ಸೊ ಧೂಳು ತಪ್ಪಾಗಿದೆ. ಇನ್ನು ಅರ್ಬಕ ಅಂತ ಹೇಳಿದ್ರೆ ಶಿಶು ಆಗಿರ್ಬೋದು, ಮಗು ಆಗಿರ್ಬೋದು, ಅಥವಾ ಬಾಲಕ ಇಟ್ ಮೀನ್ಸ್ ಪ್ರಾಣಿ ಪಕ್ಷಿ ಆಗಿರ್ಬೋದು, ಅಥವಾ ಪ್ರಾಣಿಗಳಾಗಿರ್ಬೋದು, ಅಥವಾ ಮಕ್ಕಳಾಗಿರ್ಬೋದು. ಇಟ್ ಮೀನ್ಸ್ ಚಿಕ್ಕದು ಅಂತ ಏನ್ ಬರುತ್ತೋ, ಮರಿ ಅಂತ ಏನ್ ಬರುತ್ತೋ, ಸೊ ಆ ಒಂದು ಅರ್ಥದಲ್ಲಿ ಅರ್ಬಕ ಅನ್ನೋದು ಪದ ಮೀನಿಂಗ್ ಅನ್ನು ತಗೊಳುತ್ತೆ. ದ್ವಿರದ, ದಂತಿ ಸರಿಯಾಗಿದೆ. ಸೊ ಇಲ್ಲಿ ತಪ್ಪಾಗಿರ್ತಕ್ಕಂಥ ಆಪ್ಷನ್ ಬಿ ಮತ್ತೆ ಸಿ ಆಗಿರುತ್ತೆ. ಈ ಕೆಳಗಿನ ಗುಂಪುಗಳನ್ನ ಪರಿಗಣಿಸಿ. ಎಲರ್, ಎರಲ್, ಪವನ, ಮಾರುತ. ತಿಂಗಳ, ಶಶಾಂಕ, ಚಂದ್ರ, ಇಂದು. ಪಯೋಜ, ತಾವರೆ, ತರಿಣಿ, ಕಮಲ. ಪೃಥ್ವಿ, ಧರೆ, ತಾರಿಣಿ, ಹರಿಣಿ ಅಂತ ಕೊಟ್ಟಿದ್ದಾರೆ. ಸೊ ಈ ಕೆಳಗಿನ ಪದಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಎಲರ್, ಎರಲ್, ಪವನ, ಮಾರುತ. ಸೊ ಇಲ್ಲಿ ಎಲರ್ ಅಥವಾ ಎರಲ್ ಅಂತ ತಗೊಂಡ್ರು ಸಹ ನಾವು ಏನ್ ಬರುತ್ತೆ ಅಂತ ಹೇಳಿದ್ರೆ
ಮಾರುತ, ಗಾಳಿ, ಪವನ ಅಂತ ಅರ್ಥನೇ ಬರುತ್ತೆ. ಈ 4 ಏನಿದೆಯೋ ಸೊ 4 ಒಂದೇ ಅರ್ಥವನ್ನ ಹೊಂದಿರುತ್ತೆ. ಮಾರುತ ಅಥವಾ ಗಾಳಿನ ಅರ್ಥದಲ್ಲಿ ಬರುತ್ತೆ. ಪವನ ಅಂದ್ರೆ ಗಾಳಿನೇ ಬರುತ್ತೆ. ಇನ್ನು ತಿಂಗಳ, ಶಶಾಂಕ, ಚಂದ್ರ, ಇದು ಅಷ್ಟೇ ಸರ್ ಚಂದ್ರನ ಒಂದು ವಿವಿಧ ರೂಪಗಳು ಅಥವಾ ವಿವಿಧ ಅರ್ಥಗಳಂತ ಹೇಳ್ಬಹುದು. ಇನ್ನು ಪಯೋಜ, ತಾವರೆ, ತರಣಿ, ಕಮಲ ಅಂತ ಕೊಟ್ಟಿದ್ರೆ, ಪಯೋಜ ಅಂತ ಹೇಳಿದ್ರೆ ನೀರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಕಮಲ ಅಥವಾ ಲಕ್ಷ್ಮಿ ಅಂತ ಹೇಳ್ಬಹುದು ಸ್ನೇಹಿತರೆ. ತಾವರೆನು ಹೂವು, ಕಮಲನು ಹೂವು ಬರುತ್ತೆ. ಇನ್ನು ತರಣಿ ಅಂತ ಅರ್ಥ ನೋಡ್ತಾ ಹೋದಾಗ ಭೂಮಿ ಅಥವಾ ನೆಲ ಅಂತ ಬರುತ್ತೆ. ಭೂಮಿ ಅಥವಾ ನೆಲ ಅಥವಾ ಹಡಗು ಅಥವಾ ದೋಣಿ. ಓಕೆ, ಸೊ ಈ ಅರ್ಥದಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ಇದು ಒಂದು ಇದರಿಂದ ಹೊರತಾಗಿರ್ತಕ್ಕಂಥದ್ದು, ಇದು ತಪ್ಪಾಗಿದೆ. ಇನ್ನು ಪೃಥ್ವಿ, ಧರೆ, ತಾರಿಣಿ, ಹರಿಣಿ ಅಂತ ಕೊಟ್ಟಿದ್ದಾರೆ. ಹರಿಣಿ ಅಂತ ಹೇಳಿದ್ರೆ ಜಿಂಕೆ ಅನ್ನೋ ಅರ್ಥದಲ್ಲಿ ಬರುತ್ತೆ. ಇನ್ನು ತಾರಿಣಿ ಅಂತ ನೋಡ್ತಾ ಹೋದ್ರೆ ಸಂರಕ್ಷಣೆ ಮಾಡ್ತಕ್ಕಂಥ ದುರ್ಗಾ ಆಗಿರ್ಬೋದು ಅಥವಾ ದೇವತೆ ಆಗಿರ್ಬೋದು, ಒಟ್ಟಿನಲ್ಲಿ ಇಟ್ ಮೀನ್ಸ್ ಸಂರಕ್ಷಣೆಯನ್ನು ಯಾರು ಮಾಡ್ತಾರೋ ಸಂರಕ್ಷಕ ಅಂತ ಅರ್ಥ ಬರುತ್ತೆ ತಾರಿಣಿ ಅಂತಕ್ಕಂಥದ್ದು. ಸೊ ಹಾಗಾಗಿ ಪೃಥ್ವಿ, ಧರೆಗೆ ಇದು ಹೊರತಾಗಿರ್ತಕ್ಕಂಥ ಪದಗಳಾಗಿರುತ್ತೆ. ಸೊ ಹೀಗಾಗಿ ಆಪ್ಷನ್ 1 ಮತ್ತೆ ಆಪ್ಷನ್ 2 ಏನಿದೆಯೋ ಇವೆರಡು ಸರಿಯಾಗಿರ್ತಕ್ಕಂಥ ಒಂದು ಆಪ್ಷನ್ಗಳಾಗಿದೆ, ಎ ಮತ್ತೆ ಬಿ ಅಂತಕ್ಕಂಥದ್ದು. ಓಕೆ, ಸೊ ಆನ್ಸರ್ ಆಪ್ಷನ್ 1 ಎ ಮತ್ತೆ ಮೇಲಿನ ಗುಂಪುಗಳಲ್ಲಿ ಸಮಾನಾರ್ಥಕ ಪದಗಳನ್ನು ಹೊಂದಿರದ ಅಂತ ಕೊಟ್ಟಿದ್ದಾರೆ. ಸೊ ಹೊಂದಿರದ ಅಂತ ಹೇಳಿದಾಗ ಸಿ ಮತ್ತೆ ಡಿ ಆಗಿರುತ್ತೆ ಸ್ನೇಹಿತರೆ. ಓಕೆ, ಈ ಕೆಳಗಿನ ಹೊಂದಿಸಿ ಬರೆಯಿರಿ. ವಿರಕ್ತಿ, ಪತಿತ, ಶೈತ್ಯ, ವಿಗತಿ ಅಂತ ಕೊಟ್ಟಿದ್ದಾರೆ. ಪಾವನ, ಶಾಖ, ಪ್ರಗತಿ, ಅನುರುಕ್ತಿ. ಸೊ ವಿರಕ್ತಿ, ಅನುರುಕ್ತಿ. ಸೊ ಇದ್ರ ಪ್ರಕಾರ ಆರಾಮಾಗಿ ನೋಡಬಹುದು. ವಿರಕ್ತಿ, ಅನುರುಕ್ತಿ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ನೋಡಿ ಫಸ್ಟ್ ಒಂದು ಲಾಸ್ಟ್ ಆನ್ಸರ್ ಇದು ಆಪ್ಷನ್ 3 ಆಗಿರುತ್ತೆ. ಸೊ ಇಲ್ಲ ಆನ್ಸರ್ ಗೊತ್ತಾಗ್ಬಿಟ್ಟು ನಮಗೆ ಪತಿತ, ಪಾವನ, ಸೀತಾರಾಮ ಅಂತ ಹೇಳ್ತೀವಿ. ಸೊ ಶೈತ್ಯ ಮೀನ್ಸ್ ಆನ್ಸರ್ ಆಪ್ಷನ್ 2 ಶಾಖ ಆಗಿರುತ್ತೆ. ವಿಗತಿ, ಪ್ರಗತಿ ಆಗಿರುತ್ತೆ. ಒಂದು ಭಾಷೆಯ ಮೂಲ ಪದಗಳನ್ನು ಗುರುತಿಸುವಲ್ಲಿ ಈ ಕೆಳಗಿನ ಯಾವುದು ಮುಖ್ಯವಾಗಿದೆ? ತತ್ಸಮ ಪದಗಳು, ಸರ್ವನಾಮ ಪದಗಳು, ತದ್ಭವ ಪದಗಳು, ಕರ್ಮಿಣಿ ಪದಗಳಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ತತ್ಸಮ ತದ್ಭವ ಪದಗಳನ್ನ ನೋಡ್ತಾ ಹೋದಾಗ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಗುರುತಿಸೋದಕ್ಕೆ ಮೇನ್ ರೀಸನ್ ಅಂತ ಒಂದು ಕಡೆ ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಬಟ್ ಇಲ್ಲ ನೋಡ್ತಾ ಹೋದಾಗ ಸರ್ವನಾಮ ಪದಗಳು ಸಹ ಬರುತ್ತೆ. ಆಪ್ಷನ್ 2 ಸರ್ವನಾಮ ಪದಗಳು. ಕೆಳಗಿನ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಅನಭಿಷಕ್ತ ದೊರೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂತ ಒಂದು ರೂಪ ಅಂದ್ರೆ ಅನಭಿಷಕ್ತ ಪದದ ಸರಿಯಾದ ರೂಪ ಯಾವುದಂತ ಕೇಳಿದ್ದಾರೆ. ಸರಿಯಾದಂತ ಒಂದು ರೂಪ ಅಂತ ಹೇಳಿದ್ರೆ ನೋಡಿ ಅನಭಿಷಕ್ತ, ಈ ಒಂದು ಶಿ ಬರಬೇಕು, ಅನಭಿಷಿಕ್ತ. ಸೊ ಆನ್ಸರ್ ಆಪ್ಷನ್ 4 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ರೂಪ ಆಗಿರುತ್ತೆ. ಸೊ ಇದು ಬಂದು FDA 2025 ಪ್ರಶ್ನೆ ಪತ್ರಿಕೆ ಇದಾಗಿತ್ತು ಸ್ನೇಹಿತರೆ. ಸೊ ಈಗೆಲ್ಲ ಒಂದೊಂದು ಪದದ ಪ್ರಶ್ನೆಗಳನ್ನ ಕೇಳೋದಕ್ಕೆ ಮೊದಲಾಗಿ ಒಂದು ಕಂಟೆಂಟ್ ಹಿಡ್ಕೊಂಡು ಹೇಳಿಕೆ ರೂಪದಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಿದ 3-4 ವಾಕ್ಯಗಳನ್ನ ಕೊಟ್ಟು ಸರಿಯಾದದ್ದು ಯಾವುದು ಅಥವಾ ತಪ್ಪಾದದ್ದು ಯಾವುದು ಸೊ ಈ ರೀತಿ ಕೊಡ್ತಾ ಹೋಗ್ತಾರೆ. ಸೊ ಒಂದು ಗ್ರಂಥ ಅಥವಾ ಒಂದು ಕೃತಿ ಕೊಟ್ಟರು ಅಷ್ಟೇ ಒಬ್ರದ್ದು ಕೊಡಲಾಗಿ 3-4 ಕೊಟ್ಟು ಸರಿಯಾದಂಥ ಒಂದು ಆಯ್ಕೆಗಳನ್ನ ಸರಿಯಾಗಿ ಆರಿಸಿ ಅಂತ ಕೊಡ್ತಾರೆ. ಸೊ ಈ ರೀತಿ ನೋಡ್ತಾ ಹೋದಾಗ ಸೊ ಇನ್ಕ್ಲೂಡ್ ಎಲ್ಲ ಓವರ್ ಆಗಿ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ ಆನ್ಸರ್ಸ್ಗಳನ್ನ. ಸೊ ಜಸ್ಟ್ ಒಂದೊಂದು ಪಾಯಿಂಟಲ್ಲಿ ನಾವು ಅಥವಾ ಒಂದೊಂದು ಲೈನ್ ಆನ್ಸರ್ಸ್ನ ಹುಡ್ಕೋದು ಬದಲಾಗಿ ಒಂದು ಟಾಪಿಕ್ನ ತಗೊಂಡು ಆ ಟಾಪಿಕಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ ಆಗಿ ಇರ್ತಕ್ಕಂಥ ಮಾಹಿತಿಯನ್ನು ರೆಫರ್ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಬೇಸಿಸ್ ಮೇಲೆ ನೋಡ್ತಾ ಹೋದಾಗ ಸರಿಯಾದಂಥ ಒಂದು ಅಭ್ಯಾಸ ಅಂತ ಹೇಳ್ಬಹುದಾಗಿರುತ್ತೆ.